ಎಲ್ರಿಗೂ ನಮಸ್ಕಾರ. ಇಂದಿನ ದಿನಾಂಕ ಜನವರಿ 17, 2026 ಇಸ್ವಿ. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣಪಕ್ಷ. ಶನಿವಾರ ಆಗುತ್ತೆ, ಜನವರಿ 17ನೇ ತಾರೀಕು. ಚತುರ್ದಶಿ ರಾತ್ರಿ 11:42ವರೆಗೂ ಇರುತ್ತೆ. ಆನಂತರ ಅಮಾವಾಸ್ಯೆ ಆರಂಭ ಆಗುತ್ತೆ. ಮೂಲ ನಕ್ಷತ್ರ ಬೆಳಗ್ಗೆ 8:23 ಇರುತ್ತೆ. ಆನಂತರ ಪೂರ್ವಾಷಾಢ ಆರಂಭ ಆಗುತ್ತೆ. ಇವತ್ತು ಯೋಗ ಬದ್ಧಕರಣ ಇದೆ. ಚತುರ್ದಶಿ ಆದ ಕಾರಣ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬಾರ್ದು. ಅದರಿಂದ ಸ್ವಲ್ಪ ಹಾನಿ ಅಂತಲೇ ಕಂಡುಬರುತ್ತೆ. ಅದರ ಬಗ್ಗೆ ಎಚ್ಚರಿಕೆ ಇರಲಿ. ಇನ್ನು ಈ ದಿನದ ಯಮಗಂಡ ಕಾಲ ಮಧ್ಯಾಹ್ನ 2 ಗಂಟೆಯಿಂದ 3:25. ಈ ವೇಳೆಯಲ್ಲಿ ಹೊಸ ವಸ್ತುವನ್ನು ಕೊಡಬಾರ್ದು, ಹೊಸ ವಾಹನವನ್ನು ಕೊಡಬಾರ್ದು, ಹೊಸದಾಗಿ ಔಷಧಿ ಸೇವನೆ ಆರಂಭ ಮಾಡಬಾರ್ದು, ಮನೆಯಿಂದ ಹೊರಗೆ ಪ್ರಯಾಣ ಮಾಡಬಾರ್ದು. ರಾಹುಕಾಲ ಬೆಳಗ್ಗೆ 9:45ರಿಂದ 11:10 ಇರುತ್ತೆ. ಈ ದಿನ ಯಾವುದೇ ಕೆಲಸ ಮಾಡಲೇಬಾರ್ದು ಅನ್ನೋ ಕಾರಣ ಯಾವುದೇ ವಿಶೇಷ ವಿಚಾರವನ್ನು ಹೇಳಕ್ಕೆ ಹೋಗೋದೇ ಇಲ್ಲ. ಬೆಳಗಿನ ಜಾವದ ವಿಚಾರ ಅದು ಮುಖ್ಯವಾದ್ದು. ಯಾವುದಪ್ಪ ಅಂದರೆ ಈ ಬ್ರಾಹ್ಮಿ ಮುಹೂರ್ತ ಅಂತ ಏನು ಹೇಳ್ತೀವಿ, ಅದು ತುಂಬ ಮುಖ್ಯ. ಆ ಅವಧಿಯಲ್ಲಿ ದೇವರಿಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳನ್ನು ಮಾಡ್ಬೋದು, ತೊಂದರೆ ಇಲ್ಲ. ಇನ್ನು ಯಾವ ವೇಳೆಯಲ್ಲಿ ಕೆಲಸವನ್ನು ಮಾಡಲೇಬಾರ್ದು ಏನು ಅಂದರೆ 6:46 ಬೆಳಗ್ಗೆ, ಆವಾಗಿಂದ 7:32. ಇದು ಬಿಟ್ಟರೆ ಇವತ್ತು ವಿಶೇಷವಾದ ವಿಚಾರ ಏನಿಲ್ಲ. ಇನ್ನು ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯವರು ಇವತ್ತು ಯಾವುದೇ ಒಂದು ವಿಚಾರಗಳಾಗಲಿ ಅಥವಾ ಹೊಸ ಜವಾಬ್ದಾರಿಗಳಾಗಲಿ ಅದರ ಬಗ್ಗೆ ಸೂಕ್ತ ನಿರ್ಣಯವನ್ನು ತೆಗೆದುಕೊಳ್ಳೋದರಲ್ಲಿ ಸ್ವಲ್ಪ ಗಲಿಬಿಲಿಗೆ ಒಳಗಾಗ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರ ಮನಸ್ಸಿನಲ್ಲೇ ಒಂದು ಭಾವನೆ ಇರುತ್ತೆ, ಯಾವುದೇ ಕಾರಣಕ್ಕೂ ಇವರಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು ಅಂತ. ಆದರೆ ಇವರ ಮನಸ್ಸನ್ನು ಬೇರೆಯವರು ಅರ್ಥ ಮಾಡ್ಕೊಂಬೋದ್ರಲ್ಲಿ ವಿಫಲರಾಗ್ತಾರೆ. ಇವರ ಬಗ್ಗೆ ತಪ್ಪಾಗಿ ಗ್ರಹಿಸ್ತಾರೆ, ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ಇದರಿಂದ ಮುಖ್ಯವಾಗಿ ಕುಟುಂಬದಲ್ಲಿ ಒಂದು ಒಳ್ಳೆಯ ಅಂದರೆ ಈ ಸ್ನೇಹಮಯ ವಾತಾವರಣ ಕಂಡುಬರಲ್ಲ. ಅನಾವಶ್ಯಕವಾಗಿ ಒಬ್ಬರ ಬಗ್ಗೆ ಒಬ್ಬರು ಅನುಮಾನದ ದೃಷ್ಟಿಯಿಂದ ನೋಡೋದು ಅಥವಾ ವಾದ ವಿವಾದದಲ್ಲಿ ತೊಡಗೋದು, ಉದ್ದೇಶಪೂರ್ವಕವಾಗಿ ಯಾವುದೇ ವಿಚಾರವನ್ನು ತಗೊಂಡ್ರೂ ಕೂಡ ಅದರಲ್ಲಿ ಭಿನ್ನಾಭಿಪ್ರಾಯವನ್ನು ತಗೊಂಬೋದು, ಈ ರೀತಿ ನಡೆಯುತ್ತೆ. ಒಟ್ಟಾರೆ ಇವತ್ತು ಕುಟುಂಬದಲ್ಲಿ ಸ್ವಲ್ಪ ಬೇಸರದ ಸನ್ನಿವೇಶಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಈ ಕಾರಣದಿಂದ ಸಾಧ್ಯವಾದಷ್ಟು ತ್ವರಿತಗತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನಿರ್ಧಾರ ತಗೊಂಡು ಪೂರೈಸೋದ್ರಲ್ಲಿ ಮುಂದುವರಿಯೋದು ತುಂಬ ಒಳ್ಳೆಯದು. ಇನ್ನು ಈ ಉದ್ಯೋಗ ಕ್ಷೇತ್ರದಲ್ಲಿ ಆರಂಭದಲ್ಲಿ ಕೆಲವೊಂದು ಅಡೆತಡೆಗಳು ಉಂಟಾಗುತ್ತೆ. ಸಹೋದ್ಯೋಗಿಗಳಿಂದನೋ ಅಥವಾ ಉನ್ನತ ಅಧಿಕಾರಿಗಳಿಂದನೋ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕಗಳು ಎದುರಾಗುತ್ತೆ. ಇಷ್ಟಾದರೂ ಕೂಡ ನಿಮ್ಮ ಮಾತಿನ ಬಲದಿಂದ ಎಲ್ಲರ ಮನಸ್ಸನ್ನು ಗೆಲ್ತೀರಿ. ಬೇರೆಯವರಲ್ಲಿದ್ದ ಆ ತಪ್ಪು ಅಭಿಪ್ರಾಯವನ್ನು ದೂರ ಮಾಡ್ತೀರಿ. ಈ ಕಾರಣದಿಂದ ಉದ್ಯೋಗದಲ್ಲಿ ಯಾವುದೇ ಒಂದು ರೀತಿಯ ತೊಂದರೆ ಕಂಡುಬರಲ್ಲ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಸುಗಮವಾಗಿ ಹೋಗುತ್ತೆ. ಅಲ್ಲಿ ಉತ್ತಮ ಅಂತಲೂ ಹೇಳೋಕ್ಕಾಗಲ್ಲ ಅಥವಾ ಹಣಕಾಸಿಗೆ ತೊಂದರೆ ಅಂತಲೂ ಹೇಳೋಕ್ಕಾಗಲ್ಲ, ಮಧ್ಯಮ ಗತಿಯಲ್ಲಿರುತ್ತೆ. ಹಣಕಾಸಿನ ವ್ಯವಹಾರ ನಿಮ್ಮ ಕೈಲಿರುತ್ತೆ, ನಿಮ್ಮ ಬುದ್ಧಿವಂತಿಕೆಗೆ ಸಂಬಂಧಪಟ್ಟದ್ದು. ವೃಷಭ ರಾಶಿಯವರು ಆರಂಭದಲ್ಲಿ ಒಂದು ರೀತಿಯ ಭಯದಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ. ಅದು ಕುಟುಂಬದ ವಿಚಾರಕ್ಕೆ ಬಂದಾಗ ಇವರ ಮನಸ್ಸಿನಲ್ಲಿ ನೆರೆಹೊರೆಯವರು ಅಥವಾ ದೂರದ ಸಂಬಂಧಿಕರಿಂದ ಈ ಕುಟುಂಬ ಸೌಖ್ಯ ಹಾಳಾಗುತ್ತೆ. ಕುಟುಂಬದಲ್ಲಿ ಇರುವ ಒಂದು
ಒಳ್ಳೆಯ ವಾತಾವರಣ ಆಗ್ಬೋದು, ಒಮ್ಮತದ ನಿರ್ಧಾರಗಳಾಗ್ಬೋದು, ಒಗ್ಗಟ್ಟಿನ ವಿಚಾರ ಆಗ್ಬೋದು, ಅದಕ್ಕೆ ಧಕ್ಕೆ ಬರುತ್ತೆ ಅನ್ನೋ ಒಂದು ಭಯ ಇರುತ್ತೆ. ಆದರೆ ಏನಾಗುತ್ತೆ, ಬರ್ತಾ ಬರ್ತಾ ಇವರ ಒಂದು ಆತ್ಮವಿಶ್ವಾಸ ಮತ್ತು ಸೂಕ್ಷ್ಮವಾಗಿ ಪ್ರತಿಯೊಂದು ಗಮನಿಸುವ ಒಂದು ಕ್ರಿಯೆ ಇದೇನಪ್ಪ ಆಗುತ್ತೆ ಈ ಒಂದು ಗುಣಧರ್ಮದಿಂದ ಅಂದರೆ ಕುಟುಂಬಕ್ಕೆ ಎದುರಾಗುವಂತಹ ಯಾವುದೇ ತೊಂದರೆಯನ್ನು ಸುಲಭವಾಗಿ ದೂರ ಮಾಡ್ತಾರೆ. ಅಂದರೆ ಒಂದು ರೀತಿ ಕುಟುಂಬದವರ ಪಾಲಿಗೆ ಇವರು ಆಧಾರ ಸ್ತಂಭವಾಗ್ತಾರೆ, ಅವರನ್ನು ಕಾಪಾಡೋದ್ರಲ್ಲಿ ನಿರತರಾಗ್ತಾರೆ. ಆದ್ದರಿಂದ ಕುಟುಂಬದಲ್ಲಿ ಯಾವುದೇ ತೊಂದರೆ ಉಂಟಾಗಲ್ಲ. ಪ್ರತಿಯೊಬ್ಬರ ಈ ಪ್ರೀತಿ ವಿಶ್ವಾಸಕ್ಕೆ ಇವರು ಪಾತ್ರರಾಗ್ತಾರೆ. ಉದ್ಯೋಗ ಕ್ಷೇತ್ರಕ್ಕೆ ಬಂದಾಗ ಆರಂಭದಲ್ಲಿ ಇವರದೇ ಆದ ತಪ್ಪಿನಿಂದ ಕೆಲವೊಂದು ತಪ್ಪು ನಡೆದೋಗುತ್ತೆ. ಇವರು ಸಹ ಕೆಲಸ ಕಾರ್ಯಗಳನ್ನು ತಪ್ಪಾಗಿ ಅರ್ಥೈಸಿಕೊಡ್ತಾರೆ. ಆದರೆ ಕಾಲಕ್ರಮೇಣ ಸಂದರ್ಭಕ್ಕೆ ಹೊಂದಿಕೊಂಡು ಎಲ್ಲರೊಂದಿಗೆ ಬೆರೆತು ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸ್ತಾರೆ. ಈ ಕಾರಣದಿಂದ ಕುಟುಂಬದಲ್ಲೇ ಆಗಲಿ, ಉದ್ಯೋಗ ಕ್ಷೇತ್ರದಲ್ಲೇ ಆಗಲಿ, ಅಥವಾ ಬೇರೆ ಯಾವುದೇ ವಿಚಾರ ಆಗಲಿ, ಯಾವುದೇ ರೀತಿಯ ತೊಂದರೆ ಅಥವಾ ಕಷ್ಟ ಕಾರ್ಪಣ್ಯಗಳು ಇವತ್ತು ಎದುರಾಗಲ್ಲ. ಮಿಥುನ ರಾಶಿಯಲ್ಲಿ ಜನಿಸಿರೋರು ತಮ್ಮದೇ ಆದ ತಪ್ಪಿನಿಂದ ಕೌಟುಂಬಿಕ ಸಮಸ್ಯೆಗಳಿಗೆ ಕಾರಣರಾಗ್ತಾರೆ. ಕುಟುಂಬದಲ್ಲಿ ಉತ್ತಮ ಒಂದು ವಾತಾವರಣವಿದ್ದರೂ ಕೂಡ ಇವರ ಕೆಲವೊಂದು ತಪ್ಪಾದ ನಿರ್ಣಯಗಳಿಂದ ಏನಾಗುತ್ತೆ, ಪರಸ್ಪರ ವ್ಯಾಗ್ಯುದ್ಧ ಶುರುವಾಗುತ್ತೆ. ಪರಸ್ಪರ ಯಾವುದೇ ವಿಚಾರ ತಗೊಂಡ್ರೂ ಭಿನ್ನಾಭಿಪ್ರಾಯ ಆರಂಭ ಆಗುತ್ತೆ. ಇಲ್ಲಿ ಇದನ್ನು ಕ್ರಮೇಣವಾಗಿ ಅರ್ಥ ಮಾಡ್ಕೋತಾರೆ ಇವರ ಮಕ್ಕಳ ಒಂದು ಸಹಾಯದಿಂದ ಕುಟುಂಬದಲ್ಲಿ ಉಂಟಾಗಿದ್ದ ಆ ಒಂದು ಬೇಸರ ಅಥವಾ ಭಿನ್ನಾಭಿಪ್ರಾಯ ದೂರವಾಗುತ್ತೆ. ಪ್ರತಿಯೊಂದಕ್ಕೂ ಸೂಕ್ತವಾದಂತಹ ಪರಿಹಾರ ದೊರೆಯುತ್ತೆ. ಒಟ್ಟಾರೆ ಇವತ್ತು ಇವರ ಜೀವನದಲ್ಲಿ ಮಕ್ಕಳ ಪಾತ್ರ ಮುಖ್ಯವಾಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ದಿಟ್ಟತನದಿಂದ ಒಳ್ಳೆಯ ನಿರ್ಧಾರಗಳಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಇವರು ಮುಂದುವರಿಸ್ಕೊಂಡು ಹೋಗ್ತಾರೆ. ಇವರ ಅಧಿಕಾರದ ಅಡಿಯಲ್ಲಿ ಅಂದರೆ ಇವರ ಸಬಾರ್ಡಿನೇಟ್ಸ್ ಅಂತ ಏನಂತೀವಿ, ಅವರ ತಪ್ಪು ಒಪ್ಪುಗಳನ್ನು ಬೇರೆಯವರಿಗೆ ಕಾಣದಂತೆ ಅಂದರೆ ಅದನ್ನು ಹೆಚ್ಚಾಗಿ ಪ್ರಚಾರ ಮಾಡದಂತೆ ಏನು ಮಾಡ್ತಾರೆ, ಅವರ ತಪ್ಪನ್ನು ಮನ್ನಿಸ್ತಾರೆ, ಅದನ್ನು ಸರಿಪಡಿಸ್ತಾರೆ. ಈ ಕಾರಣದಿಂದ ಕುಟುಂಬದಲ್ಲಾಗ್ಬೋದು, ವೃತ್ತಿ ಕ್ಷೇತ್ರದಲ್ಲಾಗ್ಬೋದು ಇವರಿಗೆ ವಿಶೇಷವಾದಂತಹ ಗೌರವ ಮತ್ತು ಸ್ಥಾನಮಾನ ದೊರೆಯುತ್ತೆ. ಇವರ ತಪ್ಪು ಏನೇ ಇದ್ದರೂ ಅದನ್ನು ಬೇರೆಯವರಿಗೆ ತಿಳಿಯೋ ಥರ ಮಾಡಲ್ಲ, ಬುದ್ಧಿವಂತಿಕೆಯ ನಿರ್ಣಯಗಳನ್ನು ತಗೋತಾರೆ. ಹೆಚ್ಚಿನ ಪ್ರಯತ್ನದಿಂದ ಮಾತ್ರ ಉದ್ಯೋಗವನ್ನು ಬದಲಿಸುವ ಮನಸ್ಸಿದ್ದರೆ ಅದಕ್ಕೊಂದು ಒಳ್ಳೆಯ ಅವಕಾಶ ಸಿಗುತ್ತೆ. ದೊರೆಯುವ ಅವಕಾಶವನ್ನು ಕರೆಕ್ಟಾಗಿ ನೀವೇನು ಮಾಡಬೇಕು, ನಿಮ್ಮದಾಗಿಸ್ಕೋಬೇಕು. ಆತರ ಪಡಬಾರ್ದು, ಹಾಗೆ ತುಂಬ ನಿಧಾನತೆ ಸಹ ಇರಬಾರ್ದು. ಕಟಕ ರಾಶಿಯವರು ತಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಅತಿಯಾದ ಚಿಂತೆ ಮಾಡ್ತಾರೆ. ಇದರಿಂದ ಅವರ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಇರಲ್ಲ. ಇವರೇನು ಮಾಡ್ತಾರೆ, ಅಂತಹ ಒಂದು ಪ್ರಸಂಗದಲ್ಲಿ ತಮ್ಮ ಮನಸ್ಸಿನ ಚಿಂತೆಯನ್ನು ಬೇರೆಯವರಿಗೆ ಸಹ ಹೇಳ್ತಾರೆ. ಬೇರೆಯವರ ಮನಸ್ಸಿಗೆ ಸಹ ಇದರಿಂದ ಒಂದು ರೀತಿ ಬೇಸರ ಉಂಟಾಗುವಂತಹ ಈ ಪ್ರಸಂಗಗಳು ನಡೆಯುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಆತ್ಮವಿಶ್ವಾಸವನ್ನು ಬೆಳೆಸ್ಕೋಬೇಕು. ನಿಮ್ಮ ಮಾತಿನ ಮೇಲೆ ಹಿಡಿತವ ಇರಬೇಕು. ಇದ್ದರೆ ಯಾವುದೇ ತೊಂದರೆ ಇಲ್ಲ. ನಿಮ್ಮ ಬುದ್ಧಿವಂತಿಕೆಗೆ ತಕ್ಕಂತಹ ಕೆಲಸ ಕಾರ್ಯಗಳು ಅಥವಾ ಜವಾಬ್ದಾರಿಗಳು ನಿಮ್ಮ ಪಾಲಾಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ, ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ಅಥವಾ ಅಂಜಿಕೆ ಇರುತ್ತೆ. ಇವತ್ತು ಏನಾಗುತ್ತೋ ಅಂತ
ಯಾಕೆಂದರೆ ಯಾವುದೋ ಒಂದು ಮೀಟಿಂಗ್ ಇರ್ಬೋದು, ಅಥವಾ ಬೇರೆಯವ್ರನ್ನ ನೀವು ಇಂಟರ್ವ್ಯೂ ಮಾಡಬೇಕಾಗ್ಬೋದು, ನೀವು ಹಿರಿಯ ಅಧಿಕಾರಿಗಳನ್ನು ಇವತ್ತು ಭೇಟಿ ಮಾಡಬೇಕಾದಂತಹ ಒಂದು ಸನ್ನಿವೇಶ ಎದುರಾಗ್ಬೋದು. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯಂತಹ ಈ ಗೊಂದಲಗಳಿದ್ದರೂ ಕೂಡ ಬುದ್ಧಿವಂತಿಕೆಯಿಂದ ಅದನ್ನು ಜಯಿಸ್ತೀರಿ. ನಿಮ್ಮ ಮಾತುಕತೆಯೇ ಇವತ್ತು ನಿಮಗೆ ಅತಿ ಮುಖ್ಯವಾದಂತಹ ಅಸ್ತ್ರವಾಗತ್ತೆ. ಯಾವುದೇ ತೊಂದರೆ ಇಲ್ಲ, ಆದರೆ ನಿಧಾನಗತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಆಗ ನಿಮ್ಮ ನಿರೀಕ್ಷೆಗೂ ಮೀರಿದ ಯಶಸ್ಸು ಸಿಗುತ್ತೆ. ಹಾಗೆಯೇ ಉದ್ಯೋಗವನ್ನು ಬದಲಾಯಿಸುವ ಮನಸ್ಸಿದ್ದರೆ ಅದಕ್ಕೆ ಸಹ ಒಂದು ಸರಿಯಾದಂತಹ ಅವಕಾಶ ನಿಮಗೆ ಸಿಗತ್ತೆ. ದೊರೆಯುವ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಬೋದು ಬಿಡೋದು ನಿಮ್ಮ ಜವಾಬ್ದಾರಿಗೆ ಬಿಟ್ಟಿದ್ದು. ಸಿಂಹ ರಾಶಿಯವರ ವಿಚಾರಕ್ಕೆ ಬಂದಾಗ, ಇವರು ಸಿಂಹರಾಶಿಯವರಿಗೆ ಸಾಮಾನ್ಯವಾಗಿ ಹೆಚ್ಚಿನ ಆತ್ಮವಿಶ್ವಾಸ ಇರುತ್ತೆ. ಯಾವುದೇ ಕಾರಣಕ್ಕೂ ಒಮ್ಮೆ ತೆಗೆದುಕೊಂಡ ತಮ್ಮ ನಿರ್ಧಾರಗಳನ್ನು ಬದಲಾಯಿಸಲ್ಲ. ಆರಂಭಿಸಿದ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅಡ್ಡಿ ಆತಂಕ ಬಂದು ಆ ಕೆಲಸವನ್ನು ನಿಲ್ಲಿಸಲ್ಲ. ಆದರೆ ಕೆಲವೊಮ್ಮೆ ಅಪರೂಪದ ಘಟನೆಗಳು ನಡೆಯುತ್ತೆ. ಈ ದಿನವೂ ಅಷ್ಟೇ, ಇವರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸೋಕ್ಕೆ ಆರಂಭ ಮಾಡಿದಾಗಲೇ ಕೆಲವೊಂದು ಅಡ್ಡಿ ಆತಂಕ ಎದುರಾಗುತ್ತೆ. ಇದರಿಂದ ಒಂದು ರೀತಿ ಇವರ ಮನಸ್ಸಿನಲ್ಲಿ ಯಾವುದೋ ಭಯ ಅಥವಾ ತಳಮಳ ಉಂಟಾಗುತ್ತೆ. ಈ ಕಾರಣದಿಂದ ತಮ್ಮ ಜವಾಬ್ದಾರಿಯಿಂದ ಪ್ರಯತ್ನದಿಂದ ಹಿಂದೆ ಸರಿತಾರೆ. ಈ ಕಾರಣದಿಂದ ಕುಟುಂಬದ ಆಗು ಹೋಗುಗಳು ಅಪೂರ್ಣಗೊಳ್ಳುತ್ತವೆ. ಹಾಗೆಯೇ ಕುಟುಂಬದಲ್ಲಿ ಇವರ ಬಗ್ಗೆ ಸ್ವಲ್ಪ ಬೇಸರ ಸಹ ಉಂಟಾಗುತ್ತೆ. ಇದು ಇವತ್ತಾಗೋ ವಿಚಾರ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಆರಂಭ ಮಾಡೋ ಕೆಲಸಗಳಲ್ಲಿ ಏನೇ ತೊಂದರೆ ಬಂದರೂ ಕೂಡ ಆ ತೊಂದರೆಗಳನ್ನು ಮೆಟ್ಟಿ ನಿಂತು ಒಂದೇ ಮನಸ್ಸಿನಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತಾರೆ. ಕುಟುಂಬದ ವಿಚಾರ ಬೇರೆ, ಈ ವಿಚಾರ ಬೇರೆ. ಇನ್ನು ಸಾರ್ವಜನಿಕ ಜೀವನದಲ್ಲಿ ಇರೋರು ಅಂದರೆ ಸರ್ಕಾರಿ ನೌಕರರಿರ್ಬೋದು, ಅಥವಾ ಈ ಪೊಲಿಟಿಷಿಯನ್ಸ್ ರಾಜಕಾರಣಿಗಳಿರ್ಬೋದು, ಅಥವಾ ಸಂಘ ಸಂಸ್ಥೆಗಳ ಒಂದು ಒಡೆತನದಲ್ಲಿರ್ಬೋದು. ಇವರದು ಏನಪ್ಪ ಆಗುತ್ತೆ ಅಂದರೆ, ಅವರು ಮಾಡದ ತಪ್ಪನ್ನು ಒಪ್ಪಿಕೊಳ್ಳಬೇಕಾದಂತಹ ಪ್ರಮೇಯ ಎದುರಾಗುತ್ತೆ. ಅಂದರೆ ಒಂದು ರೀತಿ ಮಾಡದ ತಪ್ಪಿಗೆ ಬೇರೆಯವರಿಂದ ಮಾತನ್ನು ಕೇಳ್ತಾರೆ. ಒಂದು ರೀತಿ ಕೆಟ್ಟ ಹೆಸರು ಬರುವಂತಹ ಸಾಧ್ಯತೆಗಳಿವೆ. ಆದ್ದರಿಂದ ಎಚ್ಚರಿಕೆ ಇರಬೇಕು. ಎಲ್ಲರೂ ನಂಬಬೇಕು, ಆದರೆ ನಂಬಿಕೆಗೆ ಅರ್ಹನಾದ ವ್ಯಕ್ತಿಯಿಂದ ಮಾತ್ರ ನಂಬಿ, ಆಗ ಮಾತ್ರ ಇವತ್ತು ನಿಮಗೆ ಒಳ್ಳೆಯ ದಿನವಾಗುತ್ತೆ. ಕನ್ಯಾ ರಾಶಿಯವರು ಇವತ್ತು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಾರೆ. ಯಾವುದೇ ಜವಾಬ್ದಾರಿಗಳನ್ನು ಪೂರೈಸೋದ್ರಲ್ಲಿ ಆಸಕ್ತಿಯನ್ನು ತೋರಲ್ಲ. ಇವತ್ತು ಬರೀ ಬೇರೆಯವರಿಗೆ ಬುದ್ಧಿವಾದವನ್ನು ಹೇಳೋದು. ಒಂದು ರೀತಿ ಇವತ್ತೇನಾಗುತ್ತೆ, ಇವರು ಪರೋಪಕಾರ ಮಾಡೋದರಲ್ಲಿ ಅಥವಾ ಬೇರೆಯವರ ಒಂದು ಸೇವೆಯನ್ನು ಮಾಡೋದರಲ್ಲಿ ದಿನವನ್ನು ಕಳೀತಾರೆ. ಕಾರಣ ಏನಪ್ಪ ಅಂದರೆ, ಇವರೇ ತಪ್ಪನ್ನು ಮಾಡಿರ್ತಾರೆ. ಇವರ ಜೀವನದಲ್ಲೇ ಕೆಲವೊಂದು ತಪ್ಪು ಘಟನೆಗಳು ನಡೆಯುತ್ತೆ. ಆದರೆ ಇವರೇನು ಮಾಡ್ತಾರೆ, ಅವನ್ನೆಲ್ಲ ಮರೆತು ಬೇರೆಯವರಿಗೆ ಬುದ್ಧಿವಾದವನ್ನು ಹೇಳ್ತಾರೆ. ಅವಾಗೇನಾಗತ್ತೆ, ಬೇರೆಯವರ ಬಗ್ಗೆ ಅಸಮಾಧಾನವನ್ನು ತೋರ್ತಾರೆ. ಈ ಕಾರಣದಿಂದ ಕುಟುಂಬದಲ್ಲಿ ಬೇರೆಯವರ ಕಾರಣದಿಂದ ಪರಸ್ಪರ ಮನಸ್ತಾಪ, ಜಗಳ, ಕದನ ಇದ್ದೇ ಇರುತ್ತೆ. ಆದ್ದರಿಂದ ಮುಖ್ಯವಾಗಿ ಇವತ್ತು ನೀವು ಮಾಡಬೇಕಾಗಿರೋದು ಏನಪ್ಪ ಅಂದರೆ, ಸಾಧ್ಯವಾದಷ್ಟು ಮಾತನ್ನು ಕಡಿಮೆ ಮಾಡಿ. ಕೆಲಸ ಮಾಡೋ ಮನಸ್ಸಿಲ್ಲದೆ ಹೋದರೂ ಪರವಾಗಿಲ್ಲ, ಮಾತನ್ನು ಕಡಿಮೆ ಮಾಡಿ ಮೌನದಿಂದ ಎಲ್ಲರನ್ನ ಗೆದ್ದರೆ ಒಳ್ಳೆಯ ದಿನ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇನ್ನು ಈ ಉದ್ಯೋಗ ಕ್ಷೇತ್ರದ ವಿಚಾರಕ್ಕೆ ಬಂದಾಗ, ಸೂಕ್ತವಾದಂತಹ ಒಂದು ವೇಳೆಯಲ್ಲಿ ನಿರ್ದಿಷ್ಟವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳುವುದರಲ್ಲಿ ವಿಫಲರಾಗ್ತೀರಿ. ಈ ಕಾರಣದಿಂದ ನಿಮ್ಮ ಕೆಲಸ ಕಾರ್ಯಗಳು ಅಪೂರ್ಣಗೊಳ್ಳೋದು ಮಾತ್ರ ಅಲ್ಲ, ಅದು ಮುಂದಕ್ಕೆ ಹೋಗುತ್ತೆ. ಇದರಿಂದ ನೀವು ನಿಮ್ಮ ಹಿರಿಯ ಅಧಿಕಾರಿಗಳ
ಒಂದು ಮಾತನ್ನು ಕೇಳಬೇಕಾಗತ್ತೆ. ನಿಮ್ಮ ಮನಸ್ಸು ಎಷ್ಟೇ ಒಳ್ಳೆಯದಿದ್ದರೂ ಬೇಸರವನ್ನು ಅನುಭವಿಸ್ಬೇಕಾಗತ್ತೆ. ಆದ್ದರಿಂದ ಕಷ್ಟ ಅಂತ ಅನಿಸಿದ್ರೂ ಕೂಡ ಆತ್ಮೀಯರ ಸಹಕಾರವನ್ನು ತೆಗೆದುಕೊಂಡು ಅವರ ಸಹಾಯದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸೋದು ತುಂಬ ಸೂಕ್ತ ಅಂತ ಕಂಡುಬರುತ್ತೆ. ತುಲಾ ರಾಶಿಯಲ್ಲಿ ಜನಿಸಿರೋರು ಇವತ್ತು ಮೊದಲ ಪ್ರಾಮುಖ್ಯತೆಯಿಂದ ಹಣಕಾಸಿನ ವಿಚಾರಕ್ಕೆ ನೀಡ್ತಾರೆ. ಇವರಿಗೆ ಅವಶ್ಯಕತೆ ಇದ್ದಷ್ಟು ಹಣವನ್ನು ಹೇಗೆ ಸಂಪಾದಿಸಬೇಕು ಅನ್ನೋ ಒಂದು ಬುದ್ಧಿವಂತಿಕೆ ಇವರಲ್ಲಿ ಇರುತ್ತೆ. ಅದಕ್ಕೇನು ತೊಂದರೆ ಇಲ್ಲ. ಆದರೆ ಬೇರೆಯವರಿಗೆ ಇವರೇನು ಹೇಳಿರ್ತಾರೆ, ಸಹಾಯವನ್ನು ಮಾಡೋದಾಗಿ ಒಂದು ರೀತಿ ಭಾಷೆಯನ್ನು ಕೊಟ್ಟಿರ್ತಾರೆ. ಅದರಲ್ಲೂ ಮುಖ್ಯವಾಗಿ ತನ್ನ ಸೋದರಿ ಅಥವಾ ಸೋದರಿಯ ಮಕ್ಕಳಿಗೆ. ಇದರಿಂದ ಏನಾಗುತ್ತೆ, ಇವರು ಒಂದು ರೀತಿ ಗಂಭೀರವಾದಂತಹ ಸಮಸ್ಯೆಯನ್ನು ಎದುರಿಸಬೇಕಾಗಿ ಬರುತ್ತೆ. ಯಾವ ರೀತಿನಪ್ಪ ಅಂದರೆ, ಇವರು ಯಾವುದೋ ಒಂದು ಮೂಲವನ್ನು ನೆಚ್ಕೊಂಡಿರ್ತಾರೆ ಹಣಕಾಸಿನ ವಿಚಾರದಲ್ಲಿ. ಅಲ್ಲಿಂದ ಇವರಿಗೆ ಹಣ ದೊರೆಯಲ್ಲ ವೇಳೆಗೆ ತಕ್ಕಂತೆ. ಆದರೆ ಇವರು ತಮ್ಮ ಮಾತನ್ನು ಬಿಡೋದಕ್ಕೆ ರೆಡಿ ಇಲ್ಲ. ಈ ಕಾರಣದಿಂದ ಏನು ಮಾಡ್ತಾರೆ, ಕುಟುಂಬದ ಇತರ ಸದಸ್ಯರ ಸಹಾಯದಿಂದ ತಮ್ಮ ಹಣಕಾಸಿನ ಜವಾಬ್ದಾರಿಯನ್ನು ಪೂರ್ಣಗೊಳಿಸ್ತಾರೆ. ಆದರೆ ಇವರಿಗೆ ತಿಳಿಯದಂತೆ ಹಣಕಾಸಿನ ತೊಂದರೆಗೆ ಸಹ ಸಿಲುಕ್ತಾರೆ. ಆದ್ದರಿಂದ ಒಂದೇ ಒಂದು ವಿಚಾರ ಏನಪ್ಪ ಅಂದರೆ, ನಿಮ್ಮ ಕೈಲಾಗುವ ಕೆಲಸವನ್ನು ಮಾತ್ರ ಮಾಡಿ. ನಿಮ್ಮ ಶಕ್ತಿ ಮೀರಿ ಮಾಡುವಂತಹ ಕೆಲಸ ಅಥವಾ ಜವಾಬ್ದಾರಿಗಳಿಂದ ದೂರ ಇರೋದು ತುಂಬ ಒಳ್ಳೆಯದು. ಆರೋಗ್ಯದ ಸಮಸ್ಯೆ ಎದುರಾಗುವಂತಹ ಸಾಧ್ಯತೆ ಇದೆ. ಹಾಗೆ ಉದ್ಯೋಗದಲ್ಲಿ ಸಹ ನಿಮ್ಮ ನಿರೀಕ್ಷೆಯಂತೆ ಈ ದಿನ ಕೆಲಸ ಕಾರ್ಯಗಳು ನಡೆಯಲ್ಲ. ಯಾವುದೋ ಒಂದು ರೀತಿಯ ಅಡ್ಡಿ ಆತಂಕ, ಅದರಿಂದ ನಿಮಗೆ ಎಫೆಕ್ಟ್ ಆಗುತ್ತೋ ಇಲ್ವೋ ಬೇರೆ ವಿಚಾರ, ನಿಮ್ಗೆ ತೊಂದರೆ ಆಗುತ್ತೋ ಇಲ್ವೋ ಬೇರೆ ವಿಚಾರ. ಒಟ್ಟಾರೆ ನಿಮ್ಮ ಕೆಲಸ ಕಾರ್ಯಗಳು ಇವತ್ತು ಅಪೂರ್ಣಗೊಳ್ಳುತ್ತೆ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು, ಈ ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡೋ ತಪ್ಪುಗಳಿಂದ ಒಂದು ರೀತಿ ಕಷ್ಟದ ಒಂದು ಸಮಯವನ್ನು ಎದುರಿಸಬೇಕಾಗತ್ತೆ. ಮುಖ್ಯವಾಗಿ ಕುಟುಂಬದಲ್ಲಿ ಏನಾಗುತ್ತೆ, ಇವರ ಸದಸ್ಯರು ಯಾರು ಆಗ್ಬೋದು, ಅಣ್ಣ ತಂಗರು, ಅಕ್ಕ ತಂಗಿರು, ಮಕ್ಕಳಾಗ್ಬೋದು, ಇವರ ಬಾಳ ಸಂಗಾತಿನೇ ಆಗ್ಬೋದು, ಅವರ ಒಂದು ಜವಾಬ್ದಾರಿ ಇವರಿಗಿರುತ್ತೆ. ಆದರೆ ಇವರೇನು ಮಾಡ್ತಾರೆ, ಆರಂಭದಿಂದನೇ ಒಂದು ರೀತಿಯ ಹಠದ ಸ್ವಭಾವಕ್ಕೆ ಬೀಳ್ತಾರೆ. ಅಂದರೆ ತಮ್ಮ ಇಷ್ಟದಂತೆ, ತಮ್ಮ ಮನಸ್ಸಿಗೆ ನಿಜವೆನಿಸಿದಂತೆ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಇವರು ಹಾಗೆ ಮಾಡಬೇಕು ಅಂದ್ಕೋತಾರೆ. ಇದೇ ರೀತಿಯ ತಮ್ಮ ಪ್ರಭಾವವನ್ನು ಬೇರೆಯವರ ಮೇಲೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಕಾರಣದಿಂದ ಏನಾಗುತ್ತೆ, ಕುಟುಂಬದಲ್ಲಿ ಅನಾವಶ್ಯಕವಾದಂತಹ ಗಲಿಬಿಲಿ ಉಂಟಾಗುತ್ತೆ. ಅನಾವಶ್ಯಕವಾದಂತಹ ವಾದ ವಿವಾದಗಳು ಉಂಟಾಗುತ್ತೆ. ಒಟ್ಟಾರೆ ಶಾಂತಿಗೆ ಭಂಗ ಬರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಇದೇ ರೀತಿಯ ಒಂದು ನಡತೆಯನ್ನು ತೋರಿಸ್ತಾರೆ. ಬೇರೆ ಯಾರೇ ಒಂದು ತಪ್ಪನ್ನು ಮಾಡಲಿ ಅದನ್ನು ದೊಡ್ಡದನ್ನು ಮಾಡ್ತಾರೆ. ತಮ್ಮ ತಪ್ಪನ್ನು ಯಾರಿಗೂ ತೋರದಂತೆ ಮರೆಮಾಚಿರ್ತಾರೆ. ಈ ಕಾರಣದಿಂದ ಈ ಉದ್ಯೋಗ ಕ್ಷೇತ್ರದಲ್ಲಿ ಸಹ ತಮ್ಮ ಸಹೋದ್ಯೋಗಿಗಳ ವಿರೋಧವನ್ನು ಇವರು ಅನಿವಾರ್ಯವಾಗಿ ಎದುರಿಸಲೇಬೇಕಾಗತ್ತೆ. ಆದ್ದರಿಂದ ಸ್ವಲ್ಪ ಬುದ್ಧಿವಂತಿಕೆಯಿಂದ ಯೋಚಿಸಿ ತಗ್ಗಿ ಬಗ್ಗಿ ನಡೆಯೋದು ಇವತ್ತು ತುಂಬ ಒಳ್ಳೆಯದು. ಈ ರಾಶಿಯವರು, ಧನುರಾಶಿಯವರು, ಇವತ್ತು ಅವರೇನು ಮಾಡ್ತಾರೆ, ತಮ್ಮ ಜೀವನದಲ್ಲಿ ಇದೇ ರೀತಿ ಕೆಲಸ ಕಾರ್ಯಗಳು ನಡೀಬೇಕು, ನಾನು ಸಹ ಇದೇ ರೀತಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಬೇಕು, ಇಂತಹ ಒಂದು ಮಟ್ಟವನ್ನು ಕಾಯ್ದುಕೊಂಡು ಬರ್ತಾರೆ. ಅದು ಒಂದು ರೀತಿ ಸತ್ಯನೂ ಆಗುತ್ತೆ. ಆದರೆ ಬರ್ತಾ ಏನಾಗುತ್ತೆ, ಸಂಪೂರ್ಣ ಆ ಚಿತ್ರಣವೇ ಬದಲಾಗುತ್ತೆ. ಕುಟುಂಬದ ಮುಖ್ಯ ಕೆಲಸ ಕಾರ್ಯಗಳನ್ನು
ಬೇರೆಯವರ ಸಹಾಯವಿಲ್ಲದೆ ಇವರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇವರ ಆತ್ಮಾಭಿಮಾನ ಅಡ್ಡ ಬರುತ್ತೆ. ಆದ್ದರಿಂದ ಬುದ್ಧಿವಂತಿಕೆಯಿಂದ ತಮ್ಮ ಜವಾಬ್ದಾರಿಗಳಿಂದ ದೂರ ಸರಿತಾರೆ. ಒಟ್ಟಾರೆ ಕುಟುಂಬದಲ್ಲಿ ಯಾವುದೇ ಒಂದು ತೊಂದರೆ ಇವರಿಂದ ಉಂಟಾಗಲ್ಲ. ಸುಖ, ಸಂತೋಷ, ನೆಮ್ಮದಿ ಇರುತ್ತೆ. ಆದರೆ ಇವರ ಕೆಲಸ ಕಾರ್ಯಗಳನ್ನು ಇವರು ಏಕಾಂಗಿಯಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬೇರೆಯವರ ಸಹಾಯವನ್ನು ಸಹ ತಗೊಂಬಲ್ಲ. ಒಟ್ಟಾರೆ ಇವತ್ತು ಬರುವ ಫಲಿತಾಂಶಗಳು ಯಾವುದೂ ಇವರಿಗೆ ಸಿಗಲ್ಲ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಇದೇ ರೀತಿಯ ಕೆಲಸ ಕಾರ್ಯಗಳು ನಡೆದರೂ ಕೂಡ ಅನಿವಾರ್ಯವಾದಂತಹ ಪರಿಸ್ಥಿತಿ ಎದುರಾಗುತ್ತೆ. ಈ ಕಾರಣದಿಂದ ಬೇರೆಯವರಿಂದ ಒಂದು ಸ್ವಲ್ಪ ಉತ್ತಮ ಮಾರ್ಗದರ್ಶನವನ್ನು ಇವರು ಪಡೀತಾರೆ. ಹಾಗಾಗಿ ನಿಧಾನಗತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಪೂರೈಸ್ತಾರೆ. ಒಟ್ಟಾರೆ ಇವರ ಕೆಲಸ ಕಾರ್ಯಗಳಲ್ಲಿ ಇವರ ಶ್ರಮಕ್ಕೆ ತಕ್ಕಂತಹ ಬೆಲೆ ಸಿಗುತ್ತೆ. ಏನೂ ತೊಂದರೆ ಇಲ್ಲ. ಕುಟುಂಬಕ್ಕಿಂತ ಇವತ್ತು ವೃತ್ತಿ ಕ್ಷೇತ್ರದಲ್ಲಿ ಇವರಿಗೆ ಒಳ್ಳೆಯ ದಿನ ಅಂತ ಹೇಳಿದ್ರೆ ತಪ್ಪೇನೂ ಆಗಲ್ಲ. ಮಾತಿನ ಮೇಲೆ ಇವರ ಜೀವನ ನಿಂತಿದೆ, ಅದು ಮುಖ್ಯ. ಅನಿರೀಕ್ಷಿತ ಧನಲಾಭವಿದೆ, ಏನೂ ತೊಂದರೆ ಇಲ್ಲ. ಮಕರ ರಾಶಿಯಲ್ಲಿ ಜನಿಸಿರೋರು ಏನಪ್ಪ ಮಾಡ್ತಾರೆ ಅಂದರೆ, ಇವತ್ತು ತಮ್ಮ ಮನಸ್ಸಿಗೆ ಇಷ್ಟ ಅಥವಾ ಇಲ್ಲ ಏನೂ ಯೋಚನೆ ಮಾಡಲ್ಲ. ಸಂಪೂರ್ಣವಾಗಿ ಬೇರೆಯವರನ್ನು ತಮ್ಮ ಕೆಲಸ ಕಾರ್ಯಗಳಿಗೆ ಅವಲಂಬಿಸ್ತಾರೆ. ಅದು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಾಗಲಿ ಅಥವಾ ದೊಡ್ಡ ಮಟ್ಟದ ಜವಾಬ್ದಾರಿಗಳಾಗಲಿ ಏಕಾಂಗಿಯಾಗಿ ಯಾವುದೇ ಕೆಲಸ ಕಾರ್ಯವನ್ನು ಇವರಿವತ್ತು ಮಾಡೋದಕ್ಕೆ ಹೋಗಲ್ಲ. ಇದು ಒಂದು ರೀತಿ ಬುದ್ಧಿವಂತಿಕೆಯ ನಿರ್ಣಯ. ಕಾರಣ ಏನಪ್ಪ ಅಂದರೆ, ಇವರದೇ ಕೆಲಸ ಕಾರ್ಯ ಬೇರೆಯವರ ಸಹಕಾರದಿಂದ ನಡೆಯುತ್ತೆ. ಏನೇ ಒಂದು ತಪ್ಪಾದರೂ ಕೂಡ ಅದಕ್ಕೆ ಅವರೇ ಜವಾಬ್ದಾರರಾಗ್ತಾರೆ. ಒಟ್ಟಾರೆ ಇವರು ಆರಾಮಾಗಿ ಜೀವನ ಮಾಡಿಕೊಂಡಿರ್ತಾರೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಎದುರಾಗುವ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೋತಾರೆ. ಬೇರೊಬ್ಬರ ಒಂದು ಕಷ್ಟ ನಷ್ಟಗಳನ್ನು ಇವರು ತಮ್ಮದಾಗಿಸ್ಕೋತಾರೆ. ಅಂದರೆ ಅವರು ಕಷ್ಟಪಟ್ಟರೂ ಕೂಡ ಅದು ಅವರಿಗೆ ತಿಳಿಯಬಾರ್ದು. ಆದರೆ ಅದರಿಂದ ದೊರೆಯುವ ಸಂಪೂರ್ಣ ಪ್ರತಿಫಲ ಏನಾಗಬೇಕು, ಇವರಿಗೆ ಸಿಗಬೇಕು. ಪ್ರತಿಯೊಬ್ಬರೂ ಇವರ ಈ ಬುದ್ಧಿವಂತಿಕೆಯ ನಡೆನುಡಿಯನ್ನು ನೋಡಿ ಆಶ್ಚರ್ಯಚಕಿತರಾಗ್ತಾರೆ. ಕೆಲವರು ಏನು ಮಾಡ್ತಾರೆ, ಇವ್ರನ್ನ ಹೊಗಳ್ತಾರೆ. ಕೆಲವರು ಇದನ್ನೇ ದೊಡ್ಡದು ಮಾಡಿಕೊಂಡು ಇವರಿಂದ ದೂರ ಉಳಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಒಟ್ಟಾರೆ ಉತ್ತಮ ಹೊಂದಾಣಿಕೆಯ ಕೊರತೆ ಇವತ್ತು ಕಂಡುಬರುತ್ತೆ. ಈ ರಾಶಿಯವರಲ್ಲಿ ಮಾತಿನ ಮೇಲೆ ಸ್ವಲ್ಪ ಹತೋಟಿಯನ್ನು ಸಾಧಿಸಬೇಕು. ಇಲ್ಲದೆ ಹೋದರೆ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆಗಳು ಕಂಡುಬರ್ತಿದೆ. ನಿಮ್ಮ ಕೈಲಾಗುವ ಜವಾಬ್ದಾರಿಗಳನ್ನು ಮಾತ್ರ ನೀವು ಒಪ್ಕೊಂಬೋದು ಒಳ್ಳೆಯದು. ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು, ಎಚ್ಚರಿಕೆಯಿಂದ ಇದೆ. ಕುಂಭರಾಶಿಯಲ್ಲಿ ಜನಿಸಿರೋರು ಸಾಕಷ್ಟು ಉಪಾಯದಿಂದ ಬುದ್ಧಿವಂತಿಕೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಸಾಧಿಸ್ಕೋತಾರೆ. ಇವರು ಆರಂಭಿಸಿದ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಎದುರಾಯಿತು ಅಂದರೆ ಅದನ್ನು ಒಳ್ಳೆಯ ಮಾತುಕತೆಯ ಪ್ರಭಾವದಿಂದ ಬೇರೆಯವರಿಗೆ ಹಸ್ತಾಂತರಿಸ್ತಾರೆ. ಅಂದರೆ ಇವರಿಗೆ ಕಷ್ಟ ಬೇರೆಯವರಿಗೆ ಸುಲಭ ಆಗ್ಬೋದು, ಆದರೆ ಇವರು ಏನು ಮಾಡ್ತಾರೆ, ಸೇಫರ್ ಸೈಡ್ ಆರಾಮಾಗಿರ್ತಾರೆ, ಕಷ್ಟ ಇಲ್ದಿರ. ಆದರೆ ಇವರ ಜೀವನ ಹೇಗೆ ನಡೆಯುತ್ತೆ, ಏನೂ ತೊಂದರೆ ಇಲ್ಲ. ಪ್ರತಿಯೊಂದರಲ್ಲೂ ನಿರೀಕ್ಷಿಸಿದ ಮಿತಿಗಿಂತ ಹೆಚ್ಚಿನ ಮಟ್ಟದಲ್ಲಿ ಯಶಸ್ಸನ್ನು ಗಳಿಸ್ತಾರೆ. ಇವರ ಬುದ್ಧಿವಂತಿಕೆಯಿಂದ ಮಾತಾಡ್ತಾರೆ. ಮನಸ್ಸಿನಲ್ಲಿ ಒಂದು ರೀತಿ ಯೋಚನೆ ಇರುತ್ತೆ, ಆ ಒಂದು ಗಾಢವಾದಂತಹ ಟೆನ್ಷನ್ ಇರುತ್ತೆ, ಮಾನಸಿಕ ಒತ್ತಡ ಇರುತ್ತೆ. ಆದರೆ ಅದು ಯಾವುದನ್ನು ಹೊರಗಡೆ ತೋರಿಸ್ಕೊಂಬಲ್ಲ. ಏನು ಮಾಡ್ತಾರೆ ಇವರು ಇವತ್ತು ಬುದ್ಧಿವಂತಿಕೆಯಿಂದ ಮಾತುಕತೆಯಿಂದ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತಾರೆ. ಅದಕ್ಕೆ ಇವರ ಒಂದು ಕೆಲಸ ಒಂದು
40% ಇದ್ದರೆ ಬೇರೆಯವರ ಸಹಾಯ ಒಂದು 60% ಇರುತ್ತೆ. ಒಟ್ಟಾರೆ ತೊಂದರೆ ಇಲ್ಲ. ಕುಟುಂಬದಲ್ಲಿ ಸಹ ಇವರ ಕಾರಣದಿಂದಾನೇ ಶಾಂತಿ ನೆಮ್ಮದಿ ನಿಲ್ಲಿಸುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಮಾತ್ರ ಇವರ ಬಗ್ಗೆ ತಿಳಿದವರು ಏನು ಮಾಡ್ತಾರೆ, ಇವರನ್ನು ನಿಂದಿಸ್ತಾರೆ. ಆದರೆ ಇವರು ಯಾವುದಕ್ಕೂ ತಲೆ ಕೆಡಿಸ್ಕೊಂಬಲ್ಲ. ಇವರ ಒಂದೇ ಒಂದು ಗುರಿ ಏನಪ್ಪ ಅಂದರೆ ಕೆಲಸ ಕಾರ್ಯಗಳು ಮುಗಿಬೇಕು ಅಷ್ಟೇ. ಒಟ್ಟಾರೆ ಒಂದು ರೀತಿ ಒಳ್ಳೆಯ ಯಶಸ್ಸನ್ನು ಇದನ್ನು ಕಾಣ್ತಾರೆ. ಅನಿರೀಕ್ಷಿತವಾದಂತಹ ಧನಲಾಭ ಇದೆ. ಅದರ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಲೇಬೇಕು. ಮೀನರಾಶಿಯಲ್ಲಿ ಜನಿಸಿರೋರು, ಈ ಮೀನರಾಶಿಯಲ್ಲಿ ಜನಿಸಿರೋರು ಆರಂಭದಲ್ಲಿ ಒಂದು ರೀತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಸರಿಯಾದ ಹಾದಿಯಲ್ಲಿ ಮುಂದುವರಿಸೋದ್ರಲ್ಲಿ ವಿಫಲರಾಗ್ತಾರೆ. ಇವ್ರಿಗೆ ಗೊತ್ತಿರಲ್ಲ, ಇವರೇನು ಅಂದ್ಕೊಂಡಿರ್ತಾರೆ, ನಾನು ಮಾಡ್ತಾ ಇರೋ ಕೆಲಸ ಕರೆಕ್ಟು, ಏನೂ ತೊಂದರೆ ಇಲ್ಲ ಅನ್ನೋ ಒಂದು ಭಾವನೆಯಲ್ಲೇ ಇರ್ತಾರೆ. ಆದರೆ ಅಲ್ಲಿ ತಪ್ಪಾದ ಹಾದಿಯಲ್ಲಿ ಸಾಗುತ್ತೆ. ಏನಾಗುತ್ತೆ, ಇವರ ವಯಸ್ಸಿಗೆ ಅತಿ ಚಿಕ್ಕವರು ಇವರ ತಪ್ಪನ್ನು ತೋರಿಸ್ತಾರೆ. ನೀವು ಈ ಥರ ತಪ್ಪು ಮಾಡ್ತೀರಿ, ಮಾಡಬೇಡಿ ಅಂತ. ಇವರಲ್ಲೊಂದು ಒಳ್ಳೆಯ ಭಾವನೆ, ಒಳ್ಳೆಯ ಬುದ್ಧಿ ಇರುತ್ತೆ. ಅದೇನಪ್ಪ ಅಂದರೆ ವಯಸ್ಸಿನ ಪರಿಮಿತಿ ಇಲ್ಲದೆ ಎಲ್ಲರ ಒಂದು ಸಲಹೆಯನ್ನು ಸ್ವೀಕಾರ ಮಾಡೋದು. ಈ ಕಾರಣದಿಂದ ಏನಾಗುತ್ತೆ, ಒಂದು ರೀತಿ ಈ ಸೋಲಿನ ಹಾದಿಯಲ್ಲಿ ಸಾಗಿದ್ದ ಇವರ ಜೀವನ ಇವತ್ತು ಖಂಡಿತವಾಗಲೂ ಸರಿದಾರಿಗೆ ಬರುತ್ತೆ. ಈ ಕಾರಣದಿಂದ ಕುಟುಂಬದಲ್ಲಿ ಸಹ ಇವರು ವಿಶೇಷವಾದಂತಹ ಪ್ರೀತಿಯನ್ನು ಗಳಿಸ್ತಾರೆ ತಮ್ಮ ಜನರಿಂದಲೇ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ, ಇವರ ನಿರೀಕ್ಷೆಗೆ ಮೀರಿದಂತಹ ಒಂದು ಸಹಾಯ ಸಹಕಾರ ಇವರಿಗೆ ಸಿಗುತ್ತೆ. ಈ ಕಾರಣದಿಂದ ಯಾವುದೇ ತೊಂದರೆ ಇಲ್ಲದಿರ, ಹಾಗೆ ಬೇರೆಯವರಿಗೆ ತೊಂದರೆಯನ್ನು ನೀಡದೆ ತಮ್ಮ ದಿನವನ್ನು ಸುಖ ಸಂತೋಷದಿಂದ ಕಳೀತಾರೆ. ಒಟ್ಟಾರೆ ಈ ರಾಶಿಯವರಿಗೆ ಇವತ್ತು ತುಂಬ ಒಳ್ಳೆಯ ದಿನ. ಹಣಕಾಸಿನ ವಿಚಾರ ಆಗ್ಬೋದು, ಆರೋಗ್ಯದ ವಿಚಾರ ಆಗ್ಬೋದು, ಪ್ರತಿಯೊಂದನ್ನು ತಮ್ಮ ಹಿಡಿತದಲ್ಲಿ ಇವರು ಇಟ್ಕೊಂಡಿರ್ತಾರೆ. ದಿನನಿತ್ಯ ವ್ಯಾಯಾಮ ಮಾಡೋದು, ಸರಿಯಾದ ಆಹಾರ ಸೇವನೆ ಮಾಡೋದು, ಇಂತಹ ಅಭ್ಯಾಸದಿಂದ ಆರೋಗ್ಯವನ್ನು ಉಳಿಸ್ಕೊಳ್ತಾರೆ. ಯಾವುದೇ ಒಂದು ತೊಂದರೆ ಇಲ್ಲ.